ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಚಾಟ್ ರೆಸಿಪಿ ಮಕ್ಕಳಿಂದ ದೊಡ್ಡವರವರೆಗೂ ಇಷ್ಟ ಆಗುವಂಥ ದಹಿ ಪುರಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಆಲೂಗೆಡ್ಡೆ ಬೇಕಾಗುತ್ತೆ. ನಾನಿಲ್ಲಿ ಒಂದು ಆಲೂಗೆಡ್ಡೆನ ಸಾಫ್ಟಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಉಪ್ಪು, ಹಚ್ಕಾರದ ಪುಡಿ ಒಂದು ಸ್ವಲ್ಪ, ಜೀರಿಗೆ ಪುಡಿ ಒಂದು ಸ್ವಲ್ಪ, ಹಾಗೆಯೇ ಆಮ್ಚೂರು ಪೌಡರ್ ಒಂದು ಸ್ವಲ್ಪ. ಈ ಪೌಡರೆಲ್ಲ ಕಾಲು ಚಮಚದಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿಟ್ಟಿರುವಂಥ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನೆಕ್ಸ್ಟ್ ರೆಡಿ ಮಾಡ್ಕೊಳ್ಬೇಕಾಗಿರೋವಂಥದ್ದು ಮೊಸರಿಗೆ ಒಂದೇ ಒಂದು ಹನಿಯಷ್ಟು ನೀರು ಹಾಕ್ದಿರ ಗಟ್ಟಿ ಮೊಸರನ್ನ ತೊಗೊಳ್ಳಿ. ಗಟ್ಟಿ ಮೊಸರಿಗೆ ಸಕ್ಕರೆನ ಸೇರಿಸ್ಕೊಳ್ಬೇಕಾಗತ್ತೆ. ನಿಮಗೆ ಸ್ವೀಟ್ ಹೆಚ್ಚಾಗಿ ಬೇಕು ಅಂತ ಅನಿಸಿದ್ರೆ 2-3 ಚಮಚದಷ್ಟು ಸೇರಿಸ್ಕೊಳ್ಳಿ. ಸ್ವಲ್ಪ ಪ್ರಮಾಣದಲ್ಲಿ ಸ್ವೀಟ್ ಇದ್ದರೆ ಸಾಕು ಅಂತ ಅನ್ನೋದಾದರೆ 1 ಚಮಚದಷ್ಟು 1/4 ಲೀಟ್ರ್ ಮೊಸರಿಗೆ ಸಾಕಾಗುತ್ತೆ. ಈಗ ಎಲ್ಲನೂ ಮಿಕ್ಸ್ ಆಗಿದೆ. ನೆಕ್ಸ್ಟ್ ನಾವು ಪೂರಿನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಪೂರಿ ಮಧ್ಯದಲ್ಲಿ ರೀತಿ ಹೋಲ್ನ ಮಾಡ್ಕೊಳ್ಬೇಕು. ಪೂರಿ ಹೇಗೆ ಮನೆಯಲ್ಲೇ ಮಾಡೋದು ಅಂತ ಅನ್ನೋ ವೀಡಿಯೋನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಚೆಕ್ ಮಾಡ್ಬೋದು. ಆದರೆ ಈ ಪೂರಿ ಮನೆಯಲ್ಲಿ ಮಾಡಿದ್ದೆಲ್ಲ ಅಂಗಡಿಯಿಂದ ತೊಗೊಂಡು ಬಂದಿದ್ದು. ಈಗ ಇದಕ್ಕೆ ನಾವು ಮೊದಲೇ ಮಿಕ್ಸ್ ಮಾಡಿರೋವಂಥ ಆಲೂಗೆಡ್ಡೆನ ಸೇರಿಸ್ಕೊಳ್ಳೋಣ. ನಾವು ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ನಿಮ್ಗೆ ಆಲೂಗೆಡ್ಡೆ ಹೆಚ್ಚಿನ ಇಷ್ಟ ಆಗುತ್ತೆ ಅಂತ ಅನ್ನೋದಾದರೆ ಜಾಸ್ತಿ ಪ್ರಮಾಣದಲ್ಲಿ ಖಂಡಿತವಾಗ್ಲೂ ಸೇರಿಸ್ಕೊಳ್ಬೋದು. ಅಥವಾ ಇಷ್ಟ ಇಲ್ಲ ಅಂತಂದರೆ ಅದನ್ನ ಅವಾಯ್ಡ್ ಮಾಡಿ ಕಾಳೇನಾದರೂ ಸಹ ನೀವು ಹಾಕ್ಕೊಳ್ಬೋದು. ನಿಮ್ಗೆ ಯಾವ ರೀತಿ ಬೇಕು ಅಥವಾ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೊಳ್ಬೋದು. ಟ್ರೆಡಿಷ್ನಲ್ ಆಗಿ ಇದೇ ವೇನಲ್ಲೇ ಮಾಡೋದು. ಸೊ ಯು ಕ್ಯಾನ್ ಫಾಲೋ ದಿಸ್. ಈಗ ಇದಕ್ಕೆ ನಾವು ಮೊದಲೇ ಬೀಟ್ ಮಾಡಿಟ್ಕೊಂಡಿದ್ದಂಥ ಮೊಸರನ್ನ ಸೇರಿಸ್ಕೊಳ್ಳೋಣ. ಮೊಸರು ಇಲ್ಲಿ ಆಲ್ಮೋಸ್ಟ್ ಒಂದು 3/4 ಭಾಗಕ್ಕಿಂತ ಜಾಸ್ತಿಯಾಗಿ ಹಾಕ್ಕೊಳ್ಬೇಕು. ದಹಿ ಪೂರಿ ಇರೋದ್ರಿಂದ ಬಾಯಿ ತುಂಬ ಮೊಸರಿದ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ಈಗ ಎಲ್ಲ ಪೂರಿಗೂ ಮೊಸರನ್ನ ಸೇರಿಸಿದ್ದಾಯಿತು. ನೆಕ್ಸ್ಟ್ ಇದಕ್ಕೆ ಚಟ್ನಿ ಹಾಕ್ಕೊಳ್ಬೇಕಾಗತ್ತೆ. ಇದು ಮನೆಯಲ್ಲೇ ಮಾಡಿದಂಥ ಸ್ವೀಟ್ ಚಟ್ನಿ ಮತ್ತು ಹಾಗೆ ಪುದೀನ ಚಟ್ನಿ ಎರಡನ್ನೂ ನಾವು ಸೇರಿಸ್ಕೊಳ್ಬೇಕು. ಇದು ಒಂದು ಕಾಲು ಚಮಚದಷ್ಟು ಒಂದೊಂದು ಪೂರಿಗೂ ಸೇರಿಸ್ಬೇಕು. ಈ ಚಟ್ನಿ ಮಾಡೋ ರೆಸಿಪಿನ ನಾನು ಈಗಾಗಲೇ ಲಾಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಚಟ್ನಿನ ರೆಡಿ ಮಾಡಿಬಿಟ್ಟು ನೀವು ತಿಂಗಳಾನ್ಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸೊ ಬೇಕಾದವಾಗ ಇನ್ಸ್ಟೆಂಟಾಗಿ ನೀವು ಚಾಟ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಈಗ ನಾನಿಲ್ಲಿ ಪುದೀನ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ಲಾಗಿ ಮಾಡೋದು. ನಾರ್ಮಲ್ ಪುದೀನ ಚಟ್ನಿಗಿಂತ ಸ್ವಲ್ಪ ಟ್ವಿಸ್ಟ್ ಇದೆ ಇದರಲ್ಲಿ. ವಿಡಿಯೋ ನೋಡಿ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಯಾವುದೇ ಚಾಟ್ ಆದರೂ ಈರುಳ್ಳಿ ಇಲ್ಲ ಅಂತಂದರೆ ಅದು ಫಿನಿಶ್ ಆಗೋದಿಲ್ಲ. ನಿಮ್ಗೆ ಈರುಳ್ಳಿ ಬೇಡ ಅಂತಂದರೆ ಖಂಡಿತವಾಗ್ಲೂ ಅವಾಯ್ಡ್ ಮಾಡ್ಬೋದು. ಸಣ್ಣಕ್ಕೆ ಹೆಚ್ಚಿಟ್ಟಿರುವಂಥ ಈರುಳ್ಳಿನ ಇಲ್ಲಿ ಸೇರಿಸಿದಾಗಿದೆ. ನೆಕ್ಸ್ಟ್ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿಟ್ಟಿಟ್ಕೊಂಡಿರೋವಂಥದ್ದು. ಅದಾದ ನಂತರ ಸೇವನ್ನು ಸೇರಿಸ್ಕೊಳ್ಳೋಣ. ಸೇವ್ ಹಾಕೋದ್ರಿಂದ ಇಲ್ಲಿ ಬಣ್ಣನೂ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗೆ ರುಚಿನೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಪೂರಿಗೂ ಸೇವನ್ನು ಸೇರಿಸಿದ್ದಾಯಿತು. ಈಗ ನೆಕ್ಸ್ಟ್ ಇದಕ್ಕೆ ಮೇಲೆ ಸ್ವಲ್ಪ ಎಲ್ಲ ಚಟ್ನಿನೂ ಡ್ರಿಸಲ್ ಮಾಡ್ಕೊಳ್ಳೋ ಥರ ಹಾಕ್ಕೊಳ್ಳೋಣ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಅಫ್ಕೋರ್ಸ್ ಟೇಸ್ಟೂ ಹೆಚ್ಚಾಗತ್ತೆ. ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಮೊಸರನ್ನ ಸೇರಿಸ್ಕೊಳ್ಳೋಣ. ನೆಕ್ಸ್ಟು ಒಂದು 2 ಪಿಂಚಷ್ಟು ಹಚ್ಕಾರದ ಪುಡಿ ಮತ್ತು ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಮೇಲೆಯಿಂದ ಹಾಕ್ಕೊಳ್ಳೋಣ. ನಿಮಗೆ ಬೇಕು ಅಂದರೆ ಇಲ್ಲಿ ಸ್ವಲ್ಪ ಚಾಟ್ ಮಸಾಲ ಹಾಗೆ ಸ್ವಲ್ಪ ಆಮ್ಚೂರು ಪೌಡರ್ ಇದೆಲ್ಲನೂ ಸ್ವಲ್ಪ ಹಾಕ್ಕೊಳ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ. ನಾನಿಲ್ಲಿ ಬರೀ ಹಚ್ಕಾರದ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನ ಸೇರಿಸಿದ್ದೀನಿ. ಈಗ ನಮ್ಮ ದಹಿ ಪುರಿ ಚಾಟ್ ರೆಡಿಯಾಗಿದೆ. ನೀವು ಒಮ್ಮೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.